ಯುವತಿಯನ್ನು ಅಪಹರಿಸಿ ಅತ್ಯಾಚಾರಗೈದಂತ ಒಂದು ದೂರು ಬಂದಿದೆ. ಸಂತ್ರಸ್ತೆಗೆ ಆರೋಪಿ 3 ತಿಂಗಳಿನಿಂದ ಪರಿಚಯ ಅಂತೆ. ನಿನ್ನೆ ಆರೋಪಿ ಸಂತ್ರಸ್ತೆಗೆ ಕರೆ ಮಾಡಿ ಬರಲು ಹೇಳಿದ್ನಂತೆ. ಯುವತಿ ಬಂದ ಕೂಡಲೇ ಕಾರಿನಲ್ಲಿ ಅಪಹರಿಸಿದ್ನಂತೆ. ಬಿಯರ್ನಲ್ಲಿ ಮಾದಕ ವಸ್ತು ಬೆರೆಸಿದ್ದಾರೆ ಅಂತ ಹೇಳಿ ನಿನ್ನೆ ಒಂದಿಷ್ಟು ಗಲಾಟೆ ಆಗಿತ್ತಲ್ಲ ಆ ವಿಚಾರದಲ್ಲಿ. ಅತ್ಯಾಚಾರ ಮಾಡಿದ್ದಾಗಿ ಸಂತ್ರಸ್ತೆ ತಿಳಿಸಿದ್ದಾಳೆ. ಅತ್ಯಾಚಾರ ಮಾಡಿದ್ದಾಗಿ ಈಗಾಗಲೇ ಆರೋಪಿ ಅಲ್ತಾಫ್ನನ್ನ ಬಂಧಿಸಲಾಗಿದೆ. ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃತ್ಯಕ್ಕೆ ಬಳಸಿದಂಥ ಕಾರನ್ನು ಸೀಸ್ ಮಾಡಲಾಗಿದೆ. ಈಗ ಇನ್ನೇ ಒಂದಿಷ್ಟು ಗಲಾಟೆ ಆಗಿತ್ತು, ನಿಮಗೊಂದಿಷ್ಟು ದೃಶ್ಯಗಳು ಬರ್ತಾ ಇತ್ತು. ಸಂತ್ರಸ್ತೆಗೆ ಮಣಿಪಾಲ್ ಕೆಎಂಸಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಕೊಟ್ಟಿದ್ದಾರೆ. ನಿನ್ನೆ ಆ ದೃಶ್ಯವನ್ನು ನೋಡ್ತಾ ಇದ್ರಿ. ಎಲ್ಲೋ ಕರ್ಕೊಂಡು ಹೋಗಿದ್ದ, ಏನೋ ಮಾಡಿದ್ದ, ನಶೆಯಲ್ಲಿದ್ಲು ಅವಳು ಅಂಥೇಳಿ. ಅವಳಿಗೆ ಬಿಯರ್ ಬಾಟ್ಲಲ್ಲಿ ಮತ್ತು ಬರೋ ರೀತಿಯಲ್ಲಿ ಮಾಡಿ ಅತ್ಯಾಚಾರಗೈದಿದ್ದಾರೆ ಅಂತ ಒಂದು ದೂರು ಬಂದಿದೆ. ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸಂತ್ರಸ್ತೆಗೆ ಆರೋಪಿ 3 ತಿಂಗಳಿಂದ ಪರಿಚಯ, ಅದರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ. ಕೇಸಿಂದು ಸಾರಾಂಶ ಏನಂದರೆ, ವಿಕ್ಟಿಮ್ ಮತ್ತು ಅಕ್ಯೂಸ್ಡ್ 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರೋಕ್ಕೆ ಹೇಳ್ತಾ ಇದ್ದಾನೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು, ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೇರಾ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ವಿಕ್ಟಿಮ್ ಈಗ ಹಾಸ್ಪಿಟಲ್. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಈ ಕರಾವಳಿ ಭಾಗದಲ್ಲಿ ಇಂಥದ್ದು ಬಹುತೇಕವಾಗಿ ಇಂತಹ ಘಟನೆಗಳೇ ನಡೀತಾ ಇದೆ. ಅಲ್ಲಿ ಮುಸ್ಲಿಂ ಯುವಕರು, ಹಿಂದೂ ಯುವತಿ, ಇದು ಪದೇ ಪದೇ ಜಿಹಾದ್ ಅನ್ನುವಂಥದ್ದನ್ನು ಕೇಳಿಸ್ಕೊಳ್ತಾ ಇದೆ. ಆದರೂ ಕೂಡ ಈ ರೀತಿಯಾಗಿ ಗೆಳೆತನ, ಈ ರೀತಿಯಾಗಿ ಒಡನಾಟಗಳು ತುಂಬ ಹೆಚ್ಚುತ್ತಾನೇ ಇದೆ. ಅಂದರೆ ಅದು ಯಾವುದು ತಲೆ ಕೆಡಿಸ್ಕೊಳ್ತಾ ಇಲ್ವಾ ಆ ಕಡೆ ಭಾಗದಲ್ಲಿ ಏನು ಅಂತ? ಏನು ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ ನೋಡೋದಾದರೆ? ಹೌದು, ಈ ತರದ ಘಟನೆಗಳು ಆದಂತ ಸಂದರ್ಭದಲ್ಲಿ ಬಹಳ ಚರ್ಚೆ ಆಗ್ತದೆ ಮತ್ತು ಪ್ರತಿಭಟನೆಗಳು ಆಗುವಂಥದ್ದು, ಮನವಿಗಳನ್ನ ಕೊಡುವಂಥದ್ದು, ಮತ್ತೆ ಈ ತರದ ಗೆಳೆತನಗಳನ್ನ ದುರುಪಯೋಗ ಪಡಿಸುವಂತದ್ದು ಮುಂದುವರಿತಲೇ ಇದೆ. ಕಾರ್ಕಳದಲ್ಲಿ ನಡೆದಿರೋದು ಕೂಡ ಇದೆ. ಕಳೆದ ಕೆಲವಾರು ಸಮಯಗಳಿಂದ ಇಬ್ಬರ ನಡುವೆ ಬಹಳಷ್ಟು ಆತ್ಮೀಯತೆ ಇತ್ತು ಅನ್ನೋದನ್ನ, ಇದನ್ನ ಅಲ್ತಾಫ್ ದುರುಪಯೋಗ ಪಡಿಸಿಕೊಂಡು ಆಕೆಯನ್ನ ಕೆಲಸದ ಜಾಗದಿಂದ ಕಾರಿನಲ್ಲಿ ಅಪಹರಣ ಮಾಡಿದ್ದಾನೆ ಅನ್ನುವಂಥದ್ದು. ಆ ನಂತರ ಬಿಯರ್ ಜೊತೆಗೆ ಆಕೆಗೆ ಮತ್ತು ಬರುವಂತಹ ಮದ್ದನ್ನ ಕೊಟ್ಟು ಆಕೆಯ ಜೊತೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅನ್ನುವಂತ ಆರೋಪ ಹಿಂದೂಸ್ತಾನ ಮಾಡ್ತಾ ಇರುವಂತದ್ದು. ಜೊತೆಗೆ 2-3 ಬಂದಿದ್ದಾರೆ ಬಿಯರ್ ಕೊಡೋದಿಕ್ಕೆ. ಅವರು ಕೂಡ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ. ಈ ಬಗ್ಗೆ ಪೊಲೀಸರು ಸೂಕ್ತ ಮತ್ತು ಸ್ಪಂದಿಸಬೇಕು ಅನ್ನುವಂತಹ ಒಂದು ಮಾಡಿದ್ರು. ಕಾರ್ಕಳ ಠಾಣೆಗೆ ನಿನ್ನೆ ಮನವಿ ಕೊಡ್ಲಿಕ್ಕೂ ಕೂಡ ಬಂದಿದ್ರು, ಜನ ಜಮಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಎಸ್ಪಿ ಅವರು ರಿಯಾಕ್ಷನ್ ಕೊಟ್ಟಿರುವಂತದ್ದು. ಓರ್ವ ಆರೋಪಿ ಅಲ್ತಾಫ್ನನ್ನು ಈಗಾಗಲೇ ಬಂಧಿಸಿದ್ದೇವೆ ಮತ್ತು ಕೆಎಂಸಿ ಆಸ್ಪತ್ರೆಗೆ ಸಂತ್ರಸ್ತೆಯನ್ನ ಈಗ ದಾಖಲು ಮಾಡಿರುವಂತದ್ದು. ಅಲ್ಲಿ ವೈದ್ಯಕೀಯ ವರದಿಗಳು ಬಂದ ನಂತರ ಉಳಿದ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವಂತದ್ದು ಮತ್ತು ಅವರ ಈಗಾಗಲೇ ಫೋನ್ ಲೊಕೇಶನ್ಗಳನ್ನ, ಫೋನ್ ಟವರ್ಗಳ ಬಗ್ಗೆ, ಅವರ ಚಲನವಲನಗಳ ಬಗ್ಗೆ ಪೊಲೀಸರು ಈಗಾಗಲೇ ಒಂದು ತಂಡವನ್ನ ರಚಿಸಿದ್ದಾರೆ, ಅವರನ್ನ ಬಂಧನ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಈ ಒಟ್ಟು ಘಟನೆಯನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಮತ್ತು ಗ್ಯಾಂಗ್ ರೇಪ್ ನ ಆರೋಪ ಏನಿದೆ ಹಿಂದೂ ಸಂಘಟನೆಗಳಿಂದ, ಈ ಬಗ್ಗೆ ಕೂಡ ಸೂಕ್ತ ತನಿಖೆ ಆಗಬೇಕು ಅನ್ನುವಂತ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ತಂಡವನ್ನ ರಚಿಸಿ ನಿನ್ನೆ ಘಟನೆ ನಡೆದಿದ್ದು. ಒಬ್ಬ ಆರೋಪಿಯನ್ನ ಈಗಾಗಲೇ ಬಂಧಿಸಿರುವಂತದ್ದು. ಇನ್ನುಳಿದ ಇಬ್ಬರ ಬಗ್ಗೆ ಪೊಲೀಸರು ತಲಾಶನ್ನ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ದೀಪಕ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದೇ ರಿವರ್ಸ್ ಸೈಡಲ್ಲಿ ಆಗಿದ್ದಿದ್ರೆ ಆಗಬಾರ್ದು ಯಾರಿಗೂ ಕೂಡ. ಅದೇ ಯಾವುದಾದ್ರೂ ಮುಸ್ಲಿಂ ಯುವತಿ, ಹಿಂದೂ ಹುಡುಗ ಆಗಿದ್ದಿದ್ರೆ ಏನಾಗ್ತಾ ಇತ್ತು ಇವತ್ತು ಅಲ್ಲಿ ಅಂತ ಪರಿಸ್ಥಿತಿ ಯೋಚನೆ ಮಾಡ್ಕೊಳ್ಳಿ. ಪೊಲೀಸರು ಏನಾಗ್ತಾ ಇತ್ತು ಇವತ್ತು? ಟಿಯರ್ ಗ್ಯಾಸನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇತ್ತು, ಲಾಠಿ ಹಿಡ್ಕೊಂಡು ಓಡಬೇಕಾಗಿತ್ತು, ಕಲ್ಲುಗಳು ಬೀಳ್ತಾ ಇದ್ವು. ಜಸ್ಟ್ ಇಮ್ಯಾಜಿನ್ ದ ರಿವರ್ಸ್ ಸೈಡು ಯಾವ ಮನಸ್ಥಿತಿಯಲ್ಲಿದೆ, ಹೇಗಾಗ್ತಾ ಇದೆ ಸಮಾಜ ಅಂಥೇಳಿ. ಇಂಥಷ್ಟೆಲ್ಲ ಘಟನೆ ಆದರೂ ಕೂಡ ಅದು ಯಾಕೆ ಆ ಬಾಂಧವ್ಯ ಇಟ್ಕೊಂಡು ಇನ್ನೂ ಓಡಾಡ್ತಾ ಇದ್ದಾರೋ, ಅದು ಏನು ಗೆಳೆತನೋ ಯಾಕೋ ಏನೋ. ಒಂದು ತಪ್ಪಿನಿಂದ ಒಂದು ಪಾಠ ಕಲಿಬೇಕು. ಸಮಾಜದಲ್ಲಾಗಿರುವಂಥ ಒಂದು ಬೆಳವಣಿಗೆಗಳಿಂದ ಪಾಠ ಕಲ್ಕೋಬೇಕು. ಆದರೂ ಅವರೇ ಬೇಕು ಅಂತ ಓಡಾಡೋರ ಸಂಖ್ಯೆನೇ ಹೆಚ್ಚಾಗಿದೆ. ಅನುಭವಿಸ್ಕೊಳ್ತಾರೆ. ಏನು ಮಾಡೋಕ್ಕಾಗತ್ತೆ ಈಗ ಹೇಳಿ? ಯಾರು ಹೇಳಿದ್ರು? ತಂದೆ ತಾಯಿ ಹೇಳಿದ್ರಾ ಹೋಗಪ್ಪ ನೀನು ಅಂಥೇಳಿ ಅವಳಿಗೆ ಬಿಯರ್ ತೊಗೊಂಡು ಹೋಗಿ ಕುಡಿಯೋ ಅವನ ಜೊತೆಗೆ ಅಂಥೇಳಿ? ತಲೆ ಬೇಡ, ಯಾರ ಜೊತೆಗೆ ಹೋಗಬೇಕು, ಏನು ಮಾಡಬೇಕು, ಎಷ್ಟಿರಬೇಕು, ಯಾವ ಲಿಮಿಟೇಷನ್ಲಿರಬೇಕು ಅಂತೇಳಿ.
ಇವ್ರ ಮನೇಲಿ ಯಾರು ಹೇಳೋರು ಕೇಳೋರಿಲ್ವಾ ಅಲ್ತಾಫ್ಗೆ? ಮನೇಲಿ ಯಾರು ಹೇಳೋರು ಕೇಳೋರಿಲ್ಲ. ಬೀದಿಯಲ್ಲಿ ಓಡಾಡ್ತಾ ಇರ್ತಾವಲ್ಲ, ಹಂಗೆ ಬಿಟ್ಟಿರ್ತಾರೆ. ಅದ್ರ ಪರಿಣಾಮಗಳಿವೆಲ್ಲ.